बोलो भारत माता की वंदे वंदे सरदार वल्लभाई पटेल रवरिगे जोराಗಿ सरदार वल्लभाई पटेल ಅವರಿಗೆ बोलो भारत माता की ವೇದಿಕೆಯಲ್ಲಿರುವಂತ ಪಿಸಿ ಮೋಹನ್ ಅವರೇ, ಹರೀಶ್ ಅವರೇ, ಸಪ್ತಗಿರಿ ಗೌಡ್ರೆ, ಎಲ್ಲ ನಮ್ಮ ಅಣ್ಣನ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಎಲ್ಲ ಬಂಧುಗಳೇ, ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಲ್ಲಿ ಯುನಿಟಿ ಮಾರ್ಚ್ ನಡೆಸುವಂತ ಪರಿಸ್ಥಿತಿ ದೇಶಕ್ಕೆ ಯಾಕೆ ಬಂತು? ನಮ್ಮೆಲ್ಲರ ಮನಸ್ಸಲ್ಲಿ, ಜನರ ಮನಸ್ಸಲ್ಲಿ ಇವತ್ತು ಬರ್ತಾ ಇರುವಂತದ್ದು, ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ರು, ಈ ದೇಶದ ಐಕ್ಯತೆ ಬಗ್ಗೆ ಹೋರಾಟ ಮಾಡಿದ್ರು, ಯಾರು ಈ ದೇಶಕ್ಕಾಗಿ ಮುಂದಾಲೋಚನೆಯನ್ನು ಮಾಡಿದ್ರು, ಅವರನ್ನ ಮರೆಸುವಂತ ವ್ಯವಸ್ಥಿತ ಷಡ್ಯಂತ್ರ ದೇಶದಲ್ಲಿ ನಡೆಯಿತು. ಈ ಷಡ್ಯಂತ್ರದ ಭಾಗವಾಗಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಲಾಯಿತು, ಚುನಾವಣೆಯಲ್ಲಿ ಅವರನ್ನ ಸೋಲಿಸಲಾಯಿತು. ಹಾಗೆಯೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಯಾರನ್ನ ನಾವು ಉಕ್ಕಿನ ಮನುಷ್ಯ ಅಂತ ಕರಿತೀವಿ, ಯಾರು ಈ ದೇಶ ಹೇಗೆ ಮುನ್ನಡೆಯಬೇಕನ್ನುವಂತ ಯೋಚನೆಯನ್ನು ಹೊಂದಿ ಈ ದೇಶಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು, ಅವರ ಎಲ್ಲ ಸಲಹೆಗಳನ್ನು ಧಿಕ್ಕರಿಸಿ ಈ ದೇಶವನ್ನ ಇಬ್ಬಾಗ ಮಾಡಲಾಯಿತು. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಈ ದೇಶ ಅರಿದು ಹಚ್ಚಿ ಹೋಗಿತ್ತು. ಉತ್ತರದಲ್ಲಿ ಮಹಾರಾಜರುಗಳು, ಕಾಶ್ಮೀರದ ಮಹಾರಾಜ ಕಾಶ್ಮೀರದಿಂದ ಹಿಡಿದು ಹೈದರಾಬಾದಿನ ನಿಜಾಮರ ತನಕ ಈ ದೇಶ ಬೇರೆ ಬೇರೆ ಭಾಗಗಳಲ್ಲಿ ರಾಜ ಮಹಾರಾಜರು, ಬೇರೆ ಬೇರೆ ಪ್ರಾಂತಗಳು, ಭಾಷೆಗಳು ಇದಕ್ಕೆ ಹಚ್ಚಿ ಹೋಗಿತ್ತು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಈ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿದ್ರು. ಈ ದೇಶವನ್ನು ಒಟ್ಟು ಮಾಡಬೇಕು. ದೇಶ 3 ಭಾಗ ಆಯಿತು. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಆಯಿತು. ಹಾಗೆ ಉಳಿದಿರುವಂತ ಭಾರತವನ್ನ ಒಟ್ಟು ಮಾಡಿ ಈ ದೇಶದಲ್ಲಿ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನ ಗಟ್ಟಿ ಮಾಡಬೇಕನ್ನುವಂತ ಯೋಚನೆಯನ್ನು ಅವತ್ತು ಮಾಡಿದ್ರು. ಈ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಲಿಕ್ಕೆ ಯಾರೂ ರೆಡಿ ಇರಲಿಲ್ಲ. ಎಲ್ಲ ಅಧಿಕಾರಿಗಳಿಂದ ನಿಂತಿದ್ರು. ನಾನು ಯಾವ ಮಂತ್ರಿ ಆಗ್ಬೇಕು ಅನ್ನೋ ಯೋಚನೆಯಲ್ಲಿದ್ರು. ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವತ್ತು ಹೇಳ್ತಾರೆ, ಈ ದೇಶವನ್ನ ಒಟ್ಟು ಮಾಡಿಲ್ಲ, ಈ ದೇಶದ ಎಲ್ಲ ಮಹಾರಾಜಗಳನ್ನ ಒಪ್ಪಿಸಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ತಂದಿಲ್ಲ ಅಂದ್ರೆ ಈ ದೇಶ ಮತ್ತೆ ಉಳಿಯಲ್ಲ, ಮತ್ತೆ ಭಾಗ ಭಾಗ ಆಗುತ್ತೆ, ಚೂರು ಚೂರು ಆಗುತ್ತೆ. ಅದಕ್ಕಾಗಿ ಈ ದೇಶವನ್ನ ಒಟ್ಟು ಮಾಡಬೇಕು. ಕಾಶ್ಮೀರದ ಮಹಾರಾಜರಿಂದ ಹಿಡಿದು ಹೈದರಾಬಾದಿನ ನಿಜಾಮರ ತನಕ ಯಾರು ವಿರೋಧ ಮಾಡಿದ್ರು, ಆ ವಿರೋಧವನ್ನ ಧಿಕ್ಕರಿಸಿ ಅದನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ದೇಶವನ್ನು ಒಟ್ಟು ಮಾಡಿದಂತ ಮಹಾನ್ ನಾಯಕ ಅಂದ್ರೆ ಅದು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ದೇಶ ಮರೀತ ಅವರ ಹೆಸರನ್ನ ಇವತ್ತು ನಮ್ಮ ಪಠ್ಯ ಪುಸ್ತಕದಲ್ಲಿ ಅವರು ಮಾಡಿದಂತ ಕಾರ್ಯಗಳನ್ನ, ಅವರು ಏನು ಸವಾಲು ಸ್ವೀಕಾರ ಮಾಡಿದ್ರು ಅದನ್ನು ನಾವು ಮಾತಾಡ್ತಾ ಇಲ್ಲ. ಅಂಬೇಡ್ಕರ್ ಅವರ ಬಗ್ಗೆ ಹೋರಾಟ ಮಾಡ್ತೀವಿ, ಬೇರೆ ಬೇರೆ ಜಾತಿಯನ್ನ ಎತ್ತಿ ಕಟ್ಟಕ್ಕಷ್ಟೇ ಸರ್ಕಾರಗಳ ಕಾಂಗ್ರೆಸ್ಗಳು ಯೂಸ್ ಮಾಡ್ತಾ ಇದ್ದಾವೆ. ಆದ್ರೆ ಈ ದೇಶದ ಪ್ರಧಾನಿಯವರು ಅಂಬೇಡ್ಕರ್ ಅವರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ 3 ದಿನಗಳ ಕಾಲ ಎಕ್ಸ್ಕ್ಲೂಸಿವ್ ಕೇವಲ ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಿ ಅವರ ಮಹತ್ವವನ್ನು ದೇಶಕ್ಕೆ ಸಾರಿದಂತ ಒಬ್ಬೇ ಒಬ್ಬ ನಾಯಕ ಅಂದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು. ಅವರು ಹುಟ್ಟಿರುವಂತ ಜಾಗ, ಅವರು ಅಭ್ಯಾಸ ಮಾಡಿರುವಂತ ಜಾಗ, ಅವರ ಲಂಡನ್ ಅಲ್ಲಿದ್ದಂತ ಜಾಗ, ಅವರ ಸಮಾಧಿ ಸ್ಥಳ, ಈ 5 ಜಾಗಗಳನ್ನ ಪಂಚತೀರ್ಥಗಳನ್ನಾಗಿ ಮಾಡಿದಂತ ನಾಯಕ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು. ಅದೇ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಯಾರು ಈ ದೇಶಕ್ಕೆ ಒಂದು ಒಟ್ಟು ಮಾಡುವಂತ, ಏಕತೆಯನ್ನು ಸಾರುವಂತ ಕೆಲಸವನ್ನ ಮಾಡಿದ್ರು. ಅವರ ಹೆಸರಲ್ಲಿ ಅವರು ಗುಜರಾತ್ ಅಲ್ಲಿ ಹುಟ್ಟಿದಂತವರು. ಗುಜರಾತ್ ಅಲ್ಲಿ ಇಡೀ ದೇಶದಿಂದ ಮೆಟಲ್ ಅನ್ನು ತರಿಸಿಕೊಂಡು ದೇಶದ ಎಲ್ಲ ಜನ, ಗುಜರಾತ್ಗೆ ಶಕ್ತಿ ಇತ್ತು, ಯಾವುದೋ ಒಬ್ಬ ವ್ಯಕ್ತಿ ಆ ಯೂನಿಟಿ ಸ್ಟ್ಯಾಚ್ಯೂ ಅನ್ನು ಮಾಡಬಹುದಾಗಿತ್ತು. ಆದ್ರೆ
ಕನ್ಯಾಕುಮಾರಿ ತನಕ ಇರುವಂತವರು ಎಲ್ಲರೂ ಇದಕ್ಕೆ ಯೋಗದಾನವನ್ನು ಕೊಡಬೇಕು. ಹೇಗೆ ರಾಮ ಮಂದಿರಕ್ಕೆ ನಮ್ಮೆಲ್ಲರ ಒಂದೊಂದು ಪೈಸೆ ಉಪಯೋಗ ಆಗಿದೆಯೋ ಅದೇ ರೀತಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಕೂಡ ಇಡೀ ದೇಶದ ಜನ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಎತ್ತರವಾದಂತ ಗಂಭೀರವಾಗಿ ನಿಂತಿರುವಂತಹ ಸ್ಟ್ಯಾಚ್ಯೂ ಯಾವುದಂದ್ರೆ ಅದು ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರದು ಗುಜರಾತ್ ಅಲ್ಲಿ ಎದ್ದು ನಿಂತು. ಅಷ್ಟೇ ಸಾಲದು, ನಮ್ಮ ಯುವ ಪೀಳಿಗೆ ಅವರ ಕೊಡುಗೆಯನ್ನು ಮರೀತಾ ಇದೆ. ಅವರು ಏನು ದೇಶಕ್ಕಾಗಿ ಮಾಡಿದ್ರು ಅದನ್ನು ಮರೀತಾ ಇದೆ. ನಮ್ಮ ದೇಶದ ಯುವಕರನ್ನ ತಪ್ಪು ದಾರಿಗೆ ಎಳೆಯುವಂತ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಶಾಲಾ ಕಾಲೇಜುಗಳ ಹತ್ರ ನಶವನ್ನ ಮಾರಾಟ ಮಾಡಿ, ಡ್ರಗ್ಸ್ ಅನ್ನ ಮಾರಾಟ ಮಾಡಿ ನಮ್ಮ ಮಕ್ಕಳ ಮನಸ್ಸನ್ನು ಕೆಡಿಸಲಾಗುತ್ತೆ. ಇದು ವ್ಯವಸ್ಥಿತ ಷಡ್ಯಂತ್ರ. ಒಂದು ಜನರ ಒಂದು ಗುಂಪಿನ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಹೆಸರಲ್ಲಿ ಕೇವಲ ಯುನಿಟಿ ಮಾರ್ಚ್ ಅಲ್ಲ, ಭಾರತವನ್ನ ನಶಮುಕ್ತ ದೇಶವನ್ನಾಗಿ ಮಾಡಬೇಕು. ನಮ್ಮ ಮಕ್ಕಳು ಜಾಗೃತರಾಗಬೇಕು. ನಮ್ಮ ಮಕ್ಕಳ ಮನಸ್ಸಲ್ಲಿ ದೇಶಭಕ್ತಿ ಬರಬೇಕು. ಅದಕ್ಕಾಗಿ ಇವತ್ತು ಯುನಿಟಿ ಮಾರ್ಚ್ ಅನ್ನ ಮಾಡ್ತಾ ಇದ್ದೀವಿ. ಇದನ್ನು ಯಾವುದೇ ಕಾಂಗ್ರೆಸ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಅವರ ಹೆಸರಲ್ಲಿ ಓಟು ತಗೊಂಡಿದೆ. ಮಹಾತ್ಮ ಗಾಂಧೀಜಿ ಅವರಿಗೆ ಹಾಕಬೇಕು, ಓಟಿಗಾಗಿ ಬೇಕು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಯಾಕೆ ಬೇಕು? ಓಟಿಗಾಗಿ ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಯಾಕೆ ಬೇಕು? ಓಟಿಗಾಗಿ ಬೇಕು. ಓಟ್ ಬಿಟ್ಟು ಇನ್ನೊಂದು ಅವರು ಯೋಚನೆ ಮಾಡಲ್ಲ. ಆದ್ರೆ ನಾವು ಈ ದೇಶದಲ್ಲಿ ಜನಜಾಗೃತಿಯನ್ನ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಒಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರಭಕ್ತಿಯನ್ನು ಪ್ರೇರೇಪಿಸುವಂತ ಪಕ್ಷ. ನಾವೆಲ್ಲರೂ ಒಟ್ಟಾಗಿ ಈ ಒಂದು ಯುನಿಟಿ ಮಾರ್ಚ್ ಅಲ್ಲಿ ಭಾಗವಹಿಸೋಣ. ನಮ್ಮ ದೇಶ ಏಕ ಭಾರತ್ ಶ್ರೇಷ್ಠ ಭಾರತ್, ಏಕ ಭಾರತ್ ಏಕ ಭಾರತ್ ಆತ್ಮನಿರ್ಭರ್ ಭಾರತ್ ಕೂಡ 2047ಕ್ಕೆ ಭಾರತ 100ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಾಗ ಈ ಎಲ್ಲ ನಾಯಕರಿಗೆ ಗೌರವ ಸಿಗಬೇಕು. ಗೌರವ ಹೇಗೆ ಸಿಗಬೇಕು? ನಾವೆಲ್ಲ ಒಟ್ಟಾಗಿ ಸಿಗಬೇಕು, ನಾವೆಲ್ಲ ಒಂದಾಗಿ ಸಿಗಬೇಕು. ಅದಕ್ಕಾಗಿ ನಮ್ಮ ದೇಶ ಆತ್ಮನಿರ್ಭರ ಆಗಬೇಕು. ಪ್ರಪಂಚದಲ್ಲೇ ಎಲ್ಲ ಕ್ಷೇತ್ರದಲ್ಲಿ ನಂಬರ್ 1 ಮಾಡುವಂತ ಶಕ್ತಿ ನಮ್ಮೆಲ್ಲ ಯುವಕರಲ್ಲಿದೆ. ಇವತ್ತಿನ ಯುವಕರು ಮುಂದಿನ 2047ಕ್ಕೆ ಪೀಳಿಗೆ ಅವರು ಈ ದೇಶ ಕಟ್ಟುವಂತವರು. ಅದಕ್ಕಾಗಿ ಅವರಿಗೆ ಪ್ರೇರಣೆ ಕೊಡಕ್ಕೆ ನಾವು ಈ ಕೆಲಸವನ್ನು ಮಾಡಬೇಕಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಬಗ್ಗೆ, ನಶಮುಕ್ತ ಭಾರತದ ಬಗ್ಗೆ ನಾವು ಹೇಳಬೇಕಾಗಿದೆ. ಏಕ ಭಾರತ್, ಏಕ ಭಾರತ್ ಆತ್ಮನಿರ್ಭರ್ ಭಾರತ್. ಇನ್ನೊಂದ್ಸರಿ